ನಮಸ್ಕಾರ ಗೆಳತಿಯರೇ, ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬೆಳಿಗ್ಗೆ 6 ಗಂಟೆಗೆ ಎದ್ಮೇಲೆ ಸ್ವಲ್ಪ ಫ್ರೆಶ್ ಆಗಿ ಒಂದು ಸ್ವಲ್ಪ ಓದ್ಕೋತ ಕೂತೀನಿ ನೋಡ್ರಿ. ಓದೋದಂದ್ರೆ ಮ್ಯಾಗ್ಝಿನ್ ಓದಾಗ್ತಿದ್ದೆ. ನಿನ್ನೆ ಹೊಸದು ತಂದಿದ್ದೆ ಸ್ಪರ್ಧಾ ಅರಿವು ಪುಸ್ತಕ. ನಿಮ್ಗೆ ಹೇಳಿದ್ನಲ್ಲ, ಅದನ್ನೇ ಒಂದು 2-3 ಪೇಜ್ ಇಷ್ಟು ಓದೋಕ್ಕಾಗಲ್ಲ ಒಮ್ಮೆ. ಟಿ.ಟಿಗೆ ಪ್ರಚಲಿತ ಘಟನೆಗಳ ಬಗ್ಗೆ ಏನು ಅವಶ್ಯ ಇಲ್ಲ ಓದೋದು, ಆದ್ರೂ ಸುಮ್ಮನೆ ಇರಲಿ ಅಂಥೇಳಿ ಒಂದು 3-4 ಪೇಜ್ನಷ್ಟು ಓದಿ ಬೆಳಿಗ್ಗೆ ಬಿಸಿನೀರದು ಕುಡ್ದಾದ್ಮೇಲೆ ನಮ್ಮದು ಅಡುಗೆ ಡ್ಯೂಟಿ ಮಾಡ್ಕೋತಾನೆ ಇವತ್ತು ನಾನು ಸೈನ್ಸ್ ವಿಡಿಯೋ ನೋಡಾಕ್ತಿದ್ದೆ. ಯಾಕಂದ್ರೆ ರಿವಿಷನ್ ಮಾಡೋದಿತ್ತಂದ್ರೆ ಈ ರೀತಿಯಾಗಿ ಕೆಲಸ ಮಾಡಬೇಕಾದ್ರೆ ನಾನು ನೋಡ್ಕೋತಾನೆ ಅಡುಗೆ ಕೆಲಸ, ಬಾಂಡೆ ತಿಕ್ಕೋದು ಮತ್ತು ಬಟ್ಟೆ ಒಗೆಯೋದಿತ್ತಂದರೆ ಇದೇ ರೀತಿಯಾಗಿ ಮಾಡ್ತೀನಿ. ಫ್ರೆಶ್ ಆಗಿ ಓದಬೇಕು ಅಂತಂದ್ರೆ ಮಧ್ಯಾಹ್ನ ಅಥವಾ ಸಂಜೆ ನಾವು ಯಾವಾಗ ಅಭ್ಯಾಸಕ್ಕಂತ ಕೂಡ್ತೀವಲ್ಲ ಆವಾಗ ಪೂರ್ತಿ ಡೀಟೇಲಾಗಿ ಓದಿದ್ದು ಈ ಟೈಮ್ನಲ್ಲಿ ನಾನು ಆ ವಿಡಿಯೋಸ್ಗಳನ್ನೇ ಹೊಳ್ಳಿ ರಿಪೀಟಾಗಿ ರಿವಿಷನ್ ಮಾಡ್ಕೋತಿರ್ತೀನಿ. ಹೀಗಾಗಿ ಫುಲ್ ಪರ್ಫೆಕ್ಟ್ ಆಗಿಬಿಡ್ತೈತಿ, ಟೈಮು ವೇಸ್ಟ್ ಆಗೋಲ್ಲ. ಈ ರೀತಿಯಾಗಿ ನಾನು ಮೊದಲಿನ ಟಿ.ಟಿಗೂ ಕೂಡ ಇದೇ ರೀತಿಯಾಗಿಯೇ ಓದಿದ್ದು. ಅಂದ್ರೆ ಗೃಹಿಣಿಯರಿಗೆ ಈ ರೀತಿ ಮಾಡಿದಾಗ ಟೈಮ್ ಅಡ್ಜಸ್ಟ್ ಆಗ್ತೈತಿ. ನಾನು ಈಗ ಸೈನ್ಸ್ ವಿಡಿಯೋ ನೋಡಾಕ್ತಿದ್ದೆ. ಆ್ಯಕ್ಚುಲಿ ಇದು ಐಡಿಯಾಸ್ ಫಾರಮ್ ಅವ್ರದ್ದು ವಿಡಿಯೋ. ಇದು ಮೊದಲಿಂದದಾವು, ಈಗಿನೂ ಅಲ್ಲ, ರೆಕಾರ್ಡೆಡ್ ವಿಡಿಯೋ. ಒಂದು 3 ವರ್ಷದ ಹಿಂದಿನ ವಿಡಿಯೋಸ್ಗಳದಾವು. ಈಗ ರೀಸೆಂಟಾಗಿ ಅವ್ರದ್ದು ಯಾವುದೇ ವಿಡಿಯೋಸ್ಗಳಿಲ್ಲ, ಅಪ್ಡೇಟ್ ಇಲ್ಲ ಅವ್ರದ್ದು. ಬಹುಶಃ ವಿಡಿಯೋಸ್ಗಳನ್ನು ಮಾಡೋದು ಸ್ಟಾಪ್ ಮಾಡ್ಯಾರ ಅವರು. ಇದು 3 ವರ್ಷದ ಹಿಂದಿನ ವಿಡಿಯೋ. ಅದಾದಮೇಲೆ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸಿದಾದ್ಮೇಲೆ ಮಧ್ಯಾಹ್ನ ಮತ್ತು ಸ್ಟಡಿಗೆ ಕುಂತೀನಿ. ನಿಮಗೆಲ್ಲ ಡೈಲಿ ಸ್ಟಡಿ ವ್ಲಾಗ್ಗಳು ಇಷ್ಟ ಆಗತ್ತಾವಂತ ಅಂದ್ಕೊಂಡೀನಿ. ಈ ವಿಡಿಯೋಸ್ಗಳನ್ನು ನೋಡೋದ್ರಿಂದ ಗೃಹಿಣಿಯರಾಗಿ ನಾವು ಯಾವ ರೀತಿ ಟೈಮ್ ಮಾಡಿಕೊಂಡು ಸ್ಟಡಿ ಮಾಡ್ಬೋದು ಅನ್ನೋದು ಒಂದು ಐಡಿಯಾ ಸಿಗ್ತೈತಿ. ಎಲ್ಲರೂ ಇದೇ ಟೈಮಿಗೆ ಓದಬೇಕು ಅಂತಲ್ಲ, ಅವ್ರವ್ರ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಓದ್ಬೋದು. ಕೆಲವೊಬ್ರು ನನಗೆ ಕಮೆಂಟ್ ಮಾಡಿದರು, ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಿ ಅಂಥೇಳಿ. ನಾರ್ಮಲಿ ನಾನು 6-6:30 ಗಂಟೆಗೆ ಹೇಳ್ತೀನಿ. ಬೆಳಿಗ್ಗೆ ಮಾತ್ರ ಓದೋಕ್ಕೆ ಟೈಮ್ ಸಿಗಲ್ಲ. ನಮ್ಮದು ಕೂಡು ಕುಟುಂಬ ಇರೋದ್ರಿಂದ ಬೆಳಿಗ್ಗೆ ಅಡುಗೆದೇ ಜಾಸ್ತಿ ಇರ್ತೈತಿ. ಎಲ್ಲ ಕಸ ಗುಡಿಸಿ ಅಡುಗೆ ಸ್ಟಾರ್ಟ್ ಮಾಡಿ ಮತ್ತು ಎಲ್ಲರಿಗೂ ಊಟಕ್ಕೆ ಕೊಟ್ಟು ಇಬ್ಬರದೀವಿ ನೆಗಣಿದೇರು ಅಂದ್ರೂ ಸ್ವಲ್ಪ ಕೆಲಸ ಜಾಸ್ತಿನೇ. 10 ಜನ ಅದೀವಿ ಮನ್ಯಾಗ. ಇವತ್ತೆಲ್ಲ ಕೆಲಸ ಮುಗಿಸಿ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಇತ್ತು, ಅದೆಲ್ಲ ಮುಗಿಸಿ ಕೂಡುವಷ್ಟಿಗೆ ಮಧ್ಯಾಹ್ನ 3 ಗಂಟೆ ಆಗಿತ್ತು. 3ರಿಂದ 4 ಮಾತ್ರ ಓದಿನಿ ಇವತ್ತು. ಅದ್ರ ಮೇಲೆ ಓದೋಕ್ಕಾಗಲಿಲ್ಲ. 3 ಗಂಟೆಯಿಂದ 4 ಗಂಟೆ ತನಕ 1 ಅವರ್ ಓದ್ದೆ. ಸೈಕಾಲಜಿ ಹೊಸ ಚಾಪ್ಟರ್, 3rd ಚಾಪ್ಟರ್ ಐತಲ್ಲ, ವೈಯಕ್ತಿಕ ಭಿನ್ನತೆಗಳು, ಆ ಚಾಪ್ಟ್ರನ್ನು ಓದಿದಾದ್ಮೇಲೆ ಒಬ್ಬರು ಕಮೆಂಟ್ ಮಾಡಿದರು, SR ಎಜುಕೇಷನ್ ಚಾನಲ್ ಅಂದ್ರೆ ಸುನೀತಾ ಮಿಸ್ದೇನೋ ಅಂಥೇಳಿ. ಹೌದು, ಅವ್ರ ಕ್ಲಾಸನ್ನೇ ಕೇಳ್ತೀನಿ. ನನಗೆ ಭಾಳ ಇಷ್ಟ. ಮೊದಲು ಸೆಕೆಂಡ್ ಪೇಪರ್ಗೆ ಹಿಸ್ಟ್ರಿ ಸಲುವಾಗಿ ಅವ್ರದ್ದೇ ಓದಿನಿ ನಾನು. ಆದ್ರೆ ಡಿಟೇಲಾಗಿ ಓದೋಕ್ಕಾಗಲಿಲ್ಲ. ಅವ್ರ ಕ್ಲಾಸ್ ಎಲ್ಲ ಇಷ್ಟ ಭಾಳ ಆಗಿದ್ದು. ಈಗ ಸೈಕಾಲಜಿ ಮಾತ್ರ ಕಂಪಲ್ಸರಿ ನೋಡ್ಲಾಗ್ತೀನಿ ಲೈವ್ ವಿಡಿಯೋಸ್ಗಳನ್ನು. ಅದಾದಮೇಲೆ ರಾತ್ರಿ 8 ಗಂಟೆಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಊಟ ಎಲ್ಲ ಮುಗಿಸ್ಕೊಂಡು ಮ್ಯಾಥ್ಸ್ ಚಾಲೂ ಮಾಡಿ ನೋಡ್ರಿ. ಮ್ಯಾಥ್ಸ್ ಓದಲಿಕ್ಕೆ ಸ್ಟಾರ್ಟ್ ಮಾಡೀನಿ. ಇದನ್ನು ಕೂಡ ಒಬ್ಬರು ಕಮೆಂಟ್ ಮಾಡಿದರು, ಮ್ಯಾಥ್ಸ್ ಕ್ಲಾಸ್ ಯಾವ್ದು ತೊಗೋತೀರಿ ಅಂಥೇಳಿ. ಇನ್ನೂವರೆಗೂ ಯಾವ ಕ್ಲಾಸ್ ತೊಗೊಂಡಿಲ್ಲ ನಾನು. 6th 7th ಬುಕ್ ಸ್ಟಾರ್ಟ್ ಮಾಡೀನಿ. 6th ಸ್ಟಾರ್ಟ್ ಮಾಡೀನಿ. ಆಲ್ಮೋಸ್ಟ್ ಮುಗಿಲಕ್ಕೆ ಬಂದೈತಿ, ಇವತ್ತು ಮುಗಿತೈತಿ. 6th ಆದಮೇಲೆ 7th ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ರೇಖಾಗಣಿತದ ಟಾಪಿಕ್ಸ್ ಇದು 4-5. ಅದಾದಮೇಲೆ ಈಗ ನೆಕ್ಸ್ಟ್ ಪೂರ್ಣಾಂಕಗಳು ಅಂತ ಐತಿ ಟಾಪಿಕ್. ಈಗ ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಪೂರ್ಣ ಸಂಖ್ಯೆಗಳ ಬಗ್ಗೆ ಸೆಕೆಂಡ್ ಚಾಪ್ಟ್ರಲ್ಲಿ ನೋಡಿದ್ವಿ. ಅದಾದಮೇಲೆ ಈಗ 6th ಚಾಪ್ಟರ್ ಪೂರ್ಣಾಂಕಗಳು ಅಂತ ಐತಿ, ಅದನ್ನು ಸ್ಟಾರ್ಟ್ ಮಾಡಾಕ್ತೀನಿ. 6th ಕ್ಲಾಸಿಂದು 6th ಚಾಪ್ಟರ್. ನಾನು ಈ ವಿಡಿಯೋ ಎಂಡ್ದೊಳಗೆ ರೇಖಾಗಣಿತದ ಕೆಲವೊಂದು ಪಾಯಿಂಟ್ಸ್ಗಳನ್ನು ಬರ್ಕೊಂಡಿನಿ. 6th ಕ್ಲಾಸದ್ದು ಭಾಳ ಇಂಪಾರ್ಟೆಂಟ್ ಅನಿಸಿದ್ದು. ಅದ್ರ ಮೇಲೆ ಲಾಸ್ಟ್ ಕ್ವೆಶನ್ಸ್ ಕೂಡ ಕೇಳ್ಯಾರ ಅವರು. ಅಂದರೆ ನಮಗೆ ಟಿ ಎಕ್ಸಾಮಿಗೆ ಹೇಳಿಕೆ ರೂಪದಲ್ಲಿ ಬರ್ಬೋದು, ಆ ರೀತಿ ಅದಾವು. ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ರೇಖಾಗಣಿತದಲ್ಲಿನೂ ಕೂಡ ಹೇಳಿಕೆ ರೂಪದಲ್ಲಿ ಕೆಲವೊಂದು ಕ್ವೆಶನ್ಸ್ಗಳನ್ನು ಅಭ್ಯಾಸದಲ್ಲಿ ಕೇಳ್ಯಾರ. ಅವೆಲ್ಲ ನೀವು ಸರಿಯಾಗಿ ಓದ್ಕೊಂಡ್ರಿ ಅಂತಂದ್ರೆ ಮುಂದೆ ಹೇಳಿಕೆ ರೂಪದಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿಗೆ ನಾವು ಆರಾಮಾಗಿ ಆನ್ಸರ್ ಮಾಡ್ಬೋದು. ಅದನ್ನು ಕೂಡ ಮುಂದೆ ನೋಡೋಣ, ಟೈಮ್ ಸಿಕ್ತು ಅಂತಂದ್ರೆ ಅದ್ರ ಮೇಲೆ ವಿಡಿಯೋ ಮಾಡಿ ನಾನು ಹಾಕ್ತೀನಿ. ಈ ವಿಡಿಯೋ ಎಂಡಲ್ಲಿ 6th ಕ್ಲಾಸಿನ 4ನೇ ಅಧ್ಯಾಯ ರೇಖಾಕೃತಿಗಳ ಬಗ್ಗೆ ಐತಿ. ಅದ್ರ ಬಗ್ಗೆ ಸ್ವಲ್ಪ ನಾನು ನೋಟ್ಸ್ ಮಾಡ್ಕೊಂಡಿದ್ದನ್ನು ನಾನು ವಿಡಿಯೋ ಮಾಡಿ ಹಾಕಿರ್ತೀನಿ. ಯಾರಾದ್ರೂ ಬೇಕಿದ್ರೆ ನೋಟ್ಸ್ ಮಾಡ್ಕೊಳ್ರಿ ಅದ್ರ ಬಗ್ಗೆ.
ಮ್ಯಾಥ್ಸ್ ಕ್ಲಾಸನ್ನು ನಾನೀಗ 6th ಹಿಡಿದು 10th ತನಕ ಪೂರ್ತಿ ಬುಕ್ಸ್ಗಳನ್ನು ಮುಗಿಸ್ಕೊಂಡು ಮುಂದೆ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಬೇಕು ಅಂತ ಅಂದ್ಕೊಂಡಿನಿ. ಪೂರ್ತಿಯಾಗಿ ಒಂದು ಸರ್ತಿ ಮುಗೀತು ಅಂದ್ರೆ ಕ್ವಶನ್ಸ್ಗಳು ಸಾಲ್ವ್ ಮಾಡೋಕೆ ಈಸಿ ಆಗ್ತೈತಿ. ಮತ್ತು ಯಾವುದೇ ವಿಡಿಯೋಗಳಲ್ಲಿ ಡೀಟೇಲಾಗಿ ಕೊಟ್ಟಿಲ್ಲ ನನಗನ್ಸೋ ಮಟ್ಟಿಗೆ ಮ್ಯಾಥ್ಸದ ಬಗ್ಗೆ. ಅದಕ್ಕೋಸ್ಕರ ನಾನು ಬುಕ್ಸ್ಗಳು ಓದೋದು ಭಾಳ ಬೆಟ್ರ್. ಮೊದಲಿಗೆ ಪ್ರೈಮರಿ ಹಿಡಿದು ನಾವು 6th ಹಿಡಿದು 10th ತನಕ ಇಷ್ಟು ಬುಕ್ಸ್ಗಳನ್ನು ಮುಗಿಸ್ಕೋಬೇಕು. EVS ಆಗಲಿ, ಸೈನ್ಸ್ ಆಗಲಿ, ಗಣಿತ ಆಗಲಿ ನಾವು ಮೊದಲಿಗೆ ಬುಕ್ಸ್ಗಳನ್ನು ಓದಿ ಮುಗಿಸ್ಕೊಂಡ್ವಿ ಅಂತಂದ್ರೆ ಮುಂದೆ ನಮಗೆ ಈಸಿ ಆಗ್ತೈತಿ. ಆಲ್ಮೋಸ್ಟ್ ಕ್ವಶನ್ಸ್ ಬರೋವು ಇದೇ ಬುಕ್ಸ್ನಲ್ಲೇ ಬರ್ತಾವೆ, NCERT ಬುಕ್ನಲ್ಲಿನೂ ಬರ್ತಾವೆ. 6th ಕ್ಲಾಸಲ್ಲಿ ಒಂದು 3-4 ಚಾಪ್ಟರ್ಸ್ ಭಾಳ ಇಂಪಾರ್ಟೆಂಟ್ ಅದಾವೆ. ಉಳಿದಿದ್ದು ಸ್ವಲ್ಪ ಜಸ್ಟ್ ನೀವು ನೋಡಿಕೊಂಡು ಥಿಯರಿ ಐತೆ ಅದನ್ನೆಲ್ಲ ನೋಡ್ಕೊಂಡು ಒಂದು ಸರ್ತಿ ನೋಡ್ಕೊಂಡು ಬಿಟ್ರಿ ಅಂದ್ರೆ ಪ್ರಾಬ್ಲಮ್ ಇಲ್ಲ. 3-4 ಚಾಪ್ಟರ್ ಮಾತ್ರ ಭಾಳ ಇಂಪಾರ್ಟೆಂಟ್ ಅದಾವೆ. ಹೀಗೆ ಯಾರ ನಿಮ್ಮ ಫ್ರೆಂಡ್ಸು ಕೂಡ ಗೃಹಿಣಿಯರಾಗಿನೂ ಓದ್ತಾ ಇದ್ರು ಅಂದ್ರೆ ಅವರಿಗೆ ಈ ಚಾನಲ್ನ ವಿಡಿಯೋಸ್ಗಳನ್ನು ಶೇರ್ ಮಾಡ್ಕೊರಿ. ಅಂದ್ರೆ ಅವರಿಗೂ ಕೂಡ ಒಂದು ಮೋಟಿವೇಟ್ ಆದಂಗೆ ಆಗ್ತೈತಿ. TET ಮತ್ತು CET ಪರೀಕ್ಷೆಗಳಿಗೆ ಯಾವ ರೀತಿಯಾಗಿ ನಾವು ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದು ಒಂದು ಐಡಿಯಾ ಸಿಗ್ತೈತೆ ಅವ್ರಿಗೂ ಕೂಡ. ನಾನು ರಾತ್ರಿ 8ರಿಂದ 10:45 ತನಕ ಇವತ್ತು ಅಭ್ಯಾಸ ಮಾಡಿದೆ. ಸ್ವಲ್ಪ ಸೈಕಾಲಜಿ ನೋಡ್ಕೊಳಾಗ್ತಿದೆ. ವಿಡಿಯೋ ಇವತ್ತು ಲೈವ್ ಇರಲಿಲ್ಲ. ಅದನ್ನು ಬಿಟ್ಟು ಉಳ್ಕಿದ್ದು ಮ್ಯಾಥ್ಸ್ ಎಲ್ಲ ಫುಲ್ ಮುಗಿಸ್ಕೊಂಡಿನಿ. ಇವತ್ತು 6th ಕ್ಲಾಸಿಂದು ಪೂರ್ತಿಯಾಗಿ ಮುಗೀತು. ಅದಾದಮೇಲೆ ನೈಟಿಗ 12 ಗಂಟೆ 2 ನಿಮಿಷ ಆಗೈತಿ. ಆದರೆ ನಾನು ಕುಂತಿದ್ದು 11:30ಗೆ ಕುಂತೀನಿ. ಇವತ್ತಿಂದ ನಾನು 7th ಕ್ಲಾಸ್ EVS ಇದು ಸೈನ್ಸ್ ಚಾಲು ಮಾಡೀನಿ. ಸೈನ್ಸ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡೀನಿ. ಯಾವುದೇ ಬುಕ್ಸ್ಗಳು ಇಲ್ಲ ನನ್ನ ಹತ್ರ ಪ್ರೈಮರಿದು. ಅದಕ್ಕೋಸ್ಕರ ಮೊಬೈಲ್ ಆ್ಯಪ್ನಲ್ಲೇ ನಾನು ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ನೋಟ್ಸ್ ಮಾಡ್ಕೊಳಕ್ತೀನಿ. ಹೊಳೆ ಮೊಬೈಲಿಂದ ನಾವು ನೋಡ್ಕೋತಾ ಓದಿದ್ರೆ ಆಗಲ್ಲ. ಅದಕ್ಕೋಸ್ಕರ ಒಂದು ಸರ್ತಿ ನೋಟ್ಸ್ ಮಾಡಿ ಇಟ್ಕೊಂಡ್ವಿ ಅಂದ್ರೆ ನೆಕ್ಸ್ಟ್ ಟೈಮ್ ನಮ್ಗೆ ಬರೀ ರಿವಿಷನ್ ಮಾಡೋಕ್ಕೆ ಬರ್ತೈತಿ. ಅದಕ್ಕೋಸ್ಕರ ನೋಟ್ಸ್ ಮಾಡಿ ಇಟ್ಕೊಳಕ್ತೀನಿ. ಆಹಾರದ ಘಟಕಗಳ ಬಗ್ಗೆ ಪೋಷಕಾಂಶದ ವಿಧಗಳು, ಕಾರ್ಬೋಹೈಡ್ರೇಟ್ಸ, ಪ್ರೋಟೀನ್ಸ, ವಿಟಮಿನ್ಸ, ಲಿಪಿಡ್ಸ್ ಮತ್ತು ಖನಿಜಗಳು ಅಥವಾ ಮಿನರಲ್ಸ್ ಅಂತೀವಿ. ಇದ್ರ ಬಗ್ಗೆ ನೋಡ್ಕೊಳ್ಳೋದು. ಅದಾದಮೇಲೆ ಮತ್ತು ಪಿಷ್ಟದ ಪರೀಕ್ಷೆ ಮತ್ತು ಪ್ರೋಟೀನ್ನ ಪರೀಕ್ಷೆ ಇವೆಲ್ಲ ಅದಾವು, ಅದನ್ನೆಲ್ಲ ನೋಡ್ಕೋಬೇಕು. 1ನೇ ಚಾಪ್ಟರ್ ಏನು ಇಂಪಾರ್ಟೆಂಟ್ ಇಲ್ಲ, 2nd ಚಾಪ್ಟರಿಂದ ಸ್ಟಾರ್ಟ್ ಮಾಡಿರಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ವಿಡಿಯೋವನ್ನು. ಮತ್ತು ನಮ್ಮ ಚಾನಲ್ಗೆ ಹೊಸದಾಗಿ ವಿಡಿಯೋಸ್ಗಳನ್ನು ನೋಡಾಕ್ತಿದ್ದೀರ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಮತ್ತು ನಿಮಗೂ ಕೂಡ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ನಾನು ಅಪ್ಲೋಡ್ ಮಾಡೋಣನೇ. ಮತ್ತು ನಿಮಗೇನಾದರೂ ಹೇಳಬೇಕು ಅನಿಸಿದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ, ನಾನು ರಿಪ್ಲೈ ಮಾಡ್ತೀನಿ ಪ್ರತಿಯೊಂದಕ್ಕೂ. ವಿಡಿಯೋ ಕೊನೆಯಲ್ಲಿ ರೇಖಾಗಣಿತದ ಕೆಲವೊಂದು ನೋಟ್ಸ್ಗಳನ್ನು ಹಾಕಿರ್ತೀನಿ, ನೋಡಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಧನ್ಯವಾದಗಳು.